ಈಗ ಎಲ್ಲ ರೈತರಲ್ಲಿ ಕ್ಲಿಯರ್ ಮಾಡ್ತೇನೆ. ನಾ ಏನೋ ಚಿಕ್ಕವ್ರು ತಪ್ಪು ಅನಿಸಿದ್ರೆ ಕ್ಲಿಯರ್ ಮಾಡ್ತೀನಿ. ಅವ್ರಿಗೆ ಒಂದು 3-4 ದಿನ ರೈತ ತಗೊಂಡು ಡಿಕೆ ಹತ್ರಕ್ಕೆ ಹೋಗಿ ನೀವು ಅಲ್ಲಿ ಬೇಕು ಅನ್ನೋದು ನಾನು ನೀವು ಲೆಕ್ಕ ತಗೊಂಡು ಮನೆ ಜಿಲ್ಲಾಧಿಕಾರಿ ಮನೆ ಮಾತಾಡ್ತೀನಿ. ಏನೇನು ಆಯ್ತು ಅಂತೀನಿ ಆದಷ್ಟು ನೀರು ಬೆಳೆಯೋದು ಏನು ಪ್ರಾಮಾಣಿಕ ಪ್ರಯತ್ನ ಮಾಡೋದು ಅವ್ರು ಮಾತಾಡಿ ಆಗ್ತದೆ. ಒಂದು 3-4 ದಿನ ಹೋಗಿ ಎಲ್ಲ ಏನೇ ಮಾಡ್ತಾರೆ ಯಾರು ಹೇಳ್ತಿದ್ದಾರೆ ನಮಗೆಲ್ಲ ವಿಷಯ ಅವ್ರಿಗೆ ದಯಮಾಡಿ ಸಹಕಾರ ಮಾಡಿ. ನೀರು ಬಿಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಬಿಡ್ತೀವಿ. ಫೋಟೋ ಕೊಟ್ಟಿಲ್ಲ ಹೇಳಿದ್ರಿ ಆರಾಮಲ್ಲ. ಕುಡಿಯುವ ನೀರಿಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಜಯವಾಗಲಿ. ಅಫ್ಜಲ್ಪುರ ತಾಲೂಕಿನ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲೇಬೇಕು. ಕುಡಿಯುವ ಹನಿ ನೀರಿಗಾಗಿ ಜನರು ಪರದಾಡುತ್ತಿದ್ದರೂ ಕೂಡ ಕರುಣೆ ತೋರದ ಅಧಿಕಾರಿಗಳಿಗೆ ಇಂಗ್ಲೀಷ್ ಮಾಡೋದಕ್ಕಿಂತ ಈ ಅಧಿಕಾರಿಗಳು ಹೆಚ್ಚಿನ ಒಂದು ಕೆಲಸ ಮಾಡ್ತಾರೆ. ಒಂದು ಬಂಧನ ಕೂಡ ಅವರಿಗೆ ಇದನ್ನು ಲೆಕ್ಕಿಸದೆ ನಾವು ಪಟ್ಟಣದವರು ಬೇರೆ ಅಲ್ಲ, ಹಳ್ಳಿಯವರು ಬೇರೆ ಅಲ್ಲ, ಅವರಿಗೂ ಬಾಳು ಕುಡಿಯಲೇಬೇಕು, ಭೂಮಿ ಕುಡಿಯಲೇಬೇಕು ಅನ್ನುವಂಥ ಒಂದು ಎಲ್ಲರೂ ಒಂದಾಗಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿ ಹೇಳಿ ನಾನು ಭಾಷಣ ಮಾತಾಡಬಹುದ ಈ ಅವನ್ನ ಕಚೇರಿ ಅವರು ಬಿಜೆಪಿಯ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಎಲ್ಲ ಬೆಂಬಲ ಕೊಟ್ಟಿದ್ದಕ್ಕೆ ನಾನು ಅಭಿನಂದನೆ ರೈತರ ಪರವಾಗಿ ಅಭಿನಂದನೆ ನಾನು ಹೇಳುತ್ತೇನೆ. ಹೊಡಿ ಮರಳು ಅಂತ ಹೇಳಿ ಅವರಿಗೆ ಒಂದು ದಿನಕ್ಕೆ 2,000 ರೂಪಾಯಿ ಉಳಿಸುವಂತ ಕೆಲಸ ಇಲ್ಲ. ಒಂದು ದಿನಕ್ಕೆ ಒಂದು ಗಾಡಿಗೆ 6,000 ರೂಪಾಯಿ ಮರಳು ದಂಧೆ ನಡೆದಿದೆ. ನಾವು ಕಣ್ಣಾರೆ ಕಂಡಿದ್ದೇವೆ. ಇವತ್ತು ಒಂದು ಟ್ಯಾಕ್ಟ್ರಿಗೆ 6,000 ರೂಪಾಯಿ ಮಂತ್ರಿ ಕೊಡ್ತಾ ಇದ್ದಾರೆ. ತೆಗೆದುಕೊಂಡು ಅವರು ಒಂದು 2 ಸ್ಲಿಪ್ ಹೊಡೆಯುವುದರೊಳಗೆ ಬಂದು ಮತ್ತೊಬ್ಬ ಅಧಿಕಾರಿ ಅವರನ್ನು ವಿಳಂಬ ಮಾಡಿ ಒಂದು ಪೊಲೀಸ್ ಸ್ಟೇಷನ್ ಕೊಯ್ಯುವಂತ ವ್ಯವಸ್ಥೆಯನ್ನು ಕೂಡ ನೋಡಿದ್ದೇವೆ. ನಾವು ಹಳ್ಳಿಗಳಲ್ಲಿ ಮನೆ ಕಟ್ಟಬೇಕಾದ್ರೆ ಹಾಳು ಮಣ್ಣಿನಿಂದ ಕಟ್ಟಬೇಕಾಗ್ತದೆ. ಇವತ್ತು ನಮಗೆ ಹೇಳ್ತಾ ಇದ್ದೇವೆ, ನೀವು ಹಾಳು ಮಣ್ಣಿನ ಮನೆಯನ್ನು ಇಡ್ತಾ ಇದ್ದೀರಾ, ಕುಡಿಸಿದ ವ್ಯವಸ್ಥೆ ಮಾಡ್ತಾ ಇದ್ದೀರಾ, ನಿಮಗೆ ಮರಳು ಬೇಕು. ಇವತ್ತು ನದಿ ತಡೆಯಲ್ಲಿ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.